Very good morning. Uh, Today we will going to discuss you about different types of printers. So till now we have covered almost all the concepts of your first module. This is the last concept in module number one, that is different types of printers. I think in the previous of my video I discussed about uh, basics of printers like meaning of printer and type of printers like impact printer, non-impact printer. Actually, in the printers we have different classifications. I think you can see the classifications here. Laser printers, solid ink printers, LED printers, business inkjet printers, home inkjet printers, multifunction printers, dot matrix printers, and 3D printers. So these are the different varieties of printers which we have, and so different the people will going to use like maybe like individual or like companies or like hospitals or like railways or some other business are use their printers according to their requirement. ಸೊ ಈ ಎಲ್ಲ ಪ್ರಿಂಟರ್ಸ್ಗಳಲ್ಲೂ ಏನಾಗುತ್ತೆ ಅದರದ್ದೇ ಆದಂತಹ ಕೆಲವೊಂದು ಫೀಚರ್ಸ್ಗಳಿರುತ್ತೆ. ಕೆಲವೊಂದು ಲೇಸರ್ ಜೆಟ್ ಅಂತ ಇರುತ್ತೆ, ಕೆಲವೊಂದು ಇಂಕ್ ಜೆಟ್ ಅಂತ ಇರುತ್ತೆ, ಸೊ ಕೆಲವೊಂದು 3D ಪ್ರಿಂಟರ್ಸ್ಗಳಿರುತ್ತೆ. ಸೊ ಅವರವರ ರಿಕ್ವೈರ್ಮೆಂಟ್ಗೆ ತಕ್ಕನಾಗಿ ಏನು ಮಾಡಿರ್ತಾರೆ ಈ ಒಂದು ಪ್ರಿಂಟರ್ಸ್ಗಳನ್ನ ಪರ್ಚೇಸ್ ಮಾಡ್ತಾರೆ. ಆ್ಯಂಡ್ ದೀಸ್ ಆರ್ ದ ಸಮ್ ಆಫ್ ದ ಕ್ಲಾಸಿಫಿಕೇಶನ್ಸ್ ಆಫ್ ಪ್ರಿಂಟರ್ಸ್. Now, so let's go one by one. What exactly these printers are and what are its advantages and disadvantages. So let us start with the laser printers. The laser printers were developed by Xerox, ಅದೊಂದು ಕಂಪ್ನಿ ಹೆಸರು, in the period 1960. And the idea of using the laser to draw images onto a copier drum was first considered. Laser printers are still widely used in large offices as they are traditionally more efficient than inkjet. ಸೊ ಇಂಕ್ ಜೆಟ್ಗಿಂತ ಇದು ತುಂಬಾ ಎಫಿಷಿಯಂಟ್ ಆಗಿರುತ್ತೆ. ಯಾಕೆಂದ್ರೆ ಇದರಲ್ಲಿ ಯಾವುದೇ ರೀತಿ ಒಂದು ಇಂಕ್ನ ಹಾಕುವಂಥದ್ದಿರಲ್ಲ, ಪೌಡರ್ನ ಇನ್ಸರ್ಟ್ ಮಾಡೋ ಥರ ಇರೋದಿಲ್ಲ ಇದು. ಆಮ್, ಇದನ್ನ ಮೋಸ್ಟ್ ಆಫ್ ದ ಕಂಪ್ನೀಸು ಮತ್ತು ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಗೋನ್ ಟು ಯೂಸ್ ದಿಸ್ ಟೈಪ್ ಆಫ್ ಪ್ರಿಂಟರ್ಸ್. ಇದನ್ನ ಡೆವಲಪ್ ಮಾಡಿದ್ ಬಂದು ಜೆರಾಕ್ಸ್. ಸರ್ ಏನು ಇದ್ರದ್ದು ಅಡ್ವಾಂಟೇಜು? ಮೋರ್ ಕಾಸ್ಟ್ ಎಫೆಕ್ಟಿವ್ ದನ್ ಇಂಕ್ ಜೆಟ್ ಪ್ರಿಂಟರ್ಸ್ ಅಂತ ಅಂದ್ರೆ ಇದಕ್ಕೆ ಆಗುವಂತಹ ಖರ್ಚು ಲೈಕ್ ಮೇಂಟೆನೆನ್ಸ್ ಕಾಸ್ಟ್ ತುಂಬಾ ಕಡಿಮೆ ಇರುತ್ತೆ. ಐ ಥಿಂಕ್ ಈ ತರ ಪ್ರಿಂಟರ್ಸ್ಗಳು ಐ ಥಿಂಕ್ ನಾನು ನಿಮಗೆ ಇಮೇಜಲ್ಲಿ ತೋರಿಸ್ತಿರುವಂಥ ಪ್ರಿಂಟರ್ಸ್ಗಳು ಸಮ್ವೇರ್ ಲೈಕ್ ಅರೌಂಡ್ 7,000 to 12,000 ಈ ಒಂದು ರೇಂಜಲ್ಲಿ ನಿಮಗೆ ಈ ಒಂದು ಪ್ರಿಂಟರ್ಸ್ಗಳು ಸಿಗ್ತಾ ಹೋಗುತ್ತೆ. ಇನ್ಕ್ರೀಸಸ್ ಪ್ರೊಡಕ್ಟಿವಿಟಿ. ಇದು ಅಟ್ ಎ ಟೈಮ್ ಸಮಥಿಂಗ್ ಲೈಕ್ 2,000 2,500 ನಂಬರ್ ಆಫ್ ಪೇಜಸ್ನ ನೀವು ಪ್ರಿಂಟ್ ತಗೊಳ್ಬೋದು. ಹೈ ಸ್ಪೀಡ್ ಪ್ರಿಂಟ್. ಸೊ ನಿಮ್ಮ ಪ್ರಿಂಟ್ ಸ್ಪೀಡ್ ಏನಾಗುತ್ತೆ ತುಂಬ ಫಾಸ್ಟ್ ಇರುತ್ತೆ ಲೇಸರ್ ಪ್ರಿಂಟ್ಸ್ಗಳಲ್ಲಿ. ಹೈಯರ್ ಪೇಪರ್ ಕೆಪಾಸಿಟಿ, ದಟ್ಸ್ ವಾಟ್ ಐ ಟೋಲ್ಡ್. ಆಫನ್ ಎಕ್ಸ್ಪ್ಯಾಂಡಬಲ್ ಪೇಪರ್ ಟ್ರೇಸ್, ಫಿನಿಶರ್ಸ್ ಎಕ್ಸೆಟ್ರಾ ಗ್ರೋಸ್ ವಿತ್ ಯುವರ್ ಬಿಸ್ನೆಸ್ ಅಂತ. ಸೊ ಈ ಒಂದು ಪರ್ಟಿಕ್ಯುಲರ್ ಪ್ರಿಂಟರ್ಸ್ಗಳು ತುಂಬ ಎಫಿಷಿಯೆಂಟ್ ಆಗಿ ಫಾಸ್ಟ್ ಆಗಿ ವರ್ಕ್ ಮಾಡುತ್ತೆ. ಡಿಸ್ಅಡ್ವಾಂಟೇಜಸ್ ಏನಿದೆ, ಮೇ ರಿಕ್ವೈರ್ ಶಾರ್ಟ್ ವಾರ್ಮ್ ಅಪ್ ಟೈಮ್ಸ್ ಅಂತ. ಅಂದರೆ ಇದರಲ್ಲಿ ಅದು ಹೀಟ್ ಆದರೆ ಸ್ವಲ್ಪ ಇಟ್ ಟೇಕ್ಸ್ ಲಿಟಲ್ ಮೋರ್ ಟೈಮ್ ಅಂತೆ. ಲಾರ್ಜರ್ ಫುಟ್ ಪ್ರಿಂಟ್. ಸೊ ಇದರಲ್ಲಿ ಜಾಸ್ತಿ ಏನಾಗುತ್ತೆ, ಒಂದು ಪ್ರೊಸೆಸಿಂಗ್ ಟೈಮು ಮತ್ತು ಪ್ರೊಸೆಸಿಂಗ್ ಕಾಸ್ಟ್ ಏನಾಗುತ್ತೆ ಅದು ಜಾಸ್ತಿ ಆಗುತ್ತೆ. ದೆನ್ ಹೈ ವೋಲ್ಟೇಜ್ ಯೂಸೇಜ್ ಲೀಡ್ಸ್ ಟು ಸ್ಮಾಲ್ ಕಾರ್ಬನ್ ಎಮಿಷನ್ಸ್ ಅಂತ. ಸೊ ಇದ್ರೊಳಗಡೆ ಒಂದು ಸ್ಮಾಲ್ ಕಾರ್ಬನ್ ಎಮಿಷನ್ಸ್ಗಳನ್ನ ಹಾಕಿರ್ತಾರೆ. ಸೊ ಇದರಿಂದ ಹೈ ವೋಲ್ಟೇಜ್ಗಳಲ್ಲಿ ಏನಾಗುತ್ತೆ ಅದರ ಪರ್ಫಾರ್ಮೆನ್ಸ್ ಸ್ವಲ್ಪ ವೀಕ್ ಆಗುತ್ತೆ ಅಂತ ಹೇಳಿದೆ. Then solid ink printer. Solid ink printer utilize a unique form in the ink technology designed to save space and money in on packaging. The printers melt solid ink sticks during the printing process, a method which can help produce more vibrant tones. ಆಕ್ಚುಲಿ ಈ ಒಂದು ಸಾಲಿಡ್ ಇಂಕ್ ಪ್ರಿಂಟರ್ಸ್ ಬಂದು ಥ್ರೂ ಇಂಕ್ ಮುಖಾಂತರ ಏನಾಗುತ್ತಂತೆ ಈ ಒಂದು ಏನೋ ಔಟ್ಪುಟ್ ರಿಸಲ್ಟ್ನ ನೀವು ತಗೊಳ್ಬೋದು ಈ ಒಂದು ಪರ್ಟಿಕ್ಯುಲರ್ ಮಿಷಿನ್ಸಿಂದ. ಇದೊಂದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಮತ್ತು ನಿಮ್ಮ ಟೋನರ್ಸ್ಗಳು ಇರುತ್ತಲ್ಲ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮೇಡ್ ಆನ್ ನಾನ್ ಟಾಕ್ಸಿಕ್ ವೆಜಿಟೇಬಲ್ ಆಯಿಲ್ಸ್ ಅಂತ ಆ ಒಂದು ಪರ್ಟಿಕ್ಯುಲರ್ ಇಂಕ್ನ ಅದರಿಂದ ಮಾಡಿದ್ದಾರೆ. ಕಾಂಪ್ಯಾಕ್ಟ್ ಡಿಸೈನ್, ನಿಮಗೆ ಡಿಸೈನ್ ಔಟ್ಪುಟ್ ತುಂಬ ಕ್ಲಾರಿಟಿಯಾಗಿ ಬರುತ್ತೆ. ಕನ್ಸ್ಯೂಮಬಲ್ ರಿಕ್ವೈರ್ ಲೆಸ್ ಸ್ಟೋರೇಜ್. ಸೊ ಅದು ಒಂದು ಪರ್ಟಿಕ್ಯುಲರ್ ಸ್ಟೋರೇಜ್ನ ಜಾಗ ಬಂದು ತುಂಬ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ದೆನ್ ಡಿಸ್ಅಡ್ವಾಂಟೇಜ್ ಬಂದು ದಟ್ ಇಸ್ ವಾಟ್ ಲೈಕ್ ಆಸ್ ಲೈಕ್ ಲೇಸರ್ ಪ್ರಿಂಟರ್ಸ್ ಅಲ್ಲಿ ಸೊ ಹೀಟ್ ಆದರೆ ಅದನ್ನ ಕೂಲ್ ಮಾಡೋದಕ್ಕೆ ಇಟ್ ಟೇಕ್ಸ್ ಟೈಮ್. ಪ್ರಿಂಟ್ಸ್ ಕೆನಾಟ್ ಬಿ ಲ್ಯಾಮಿನೇಟೆಡ್. ಸೊ ಇದರಲ್ಲಿ ಯಾವುದೇ ರೀತಿ ಲ್ಯಾಮಿನೇಷನ್ ಅನ್ನೋ ಆಪ್ಷನ್ಸ್ ಕೂಡ ಇರಲ್ಲ.
ದೆನ್ LED ಪ್ರಿಂಟರ್ಸ್, ದೀಸ್ ಆರ್ ಸಿಮಿಲರ್ ಟು ಲೇಸರ್. ಇದು ಆಲ್ಮೋಸ್ಟ್ ನಿಮಗೆ ಲೇಸರ್ ಪ್ರಿಂಟರ್ಸ್ ಥರನೇ ಸೇಮ್ ಇರುತ್ತೆ. ಬಟ್ ಈಸ್ ಅ ಲೈಟ್ ಎಮಿಟಿಂಗ್ diode ರಾದರ್ ದನ್ ಅ ಲೇಸರ್ ಟು ಕ್ರಿಯೇಟ್ ಅ ಇಮೇಜಸ್. ಸೊ ಇದ್ರಲ್ಲಿ ಯಾವುದೇ ಲೇಸರ್ ವ್ಯೂ ಪಾಯಿಂಟ್ ಇರಲ್ಲ, ಅದ್ರ ಬಂದು ಒಂದು ಡಯಾಡ್ಸ್ ಅಂತ ಇರುತ್ತೆ. ಅದ್ರ ಮುಖಾಂತರ ಏನಾಗಿರುತ್ತೆ ನಿಮಗೆ ಪ್ರಿಂಟ್ ಆಪ್ಷನ್ ಬರ್ತಾ ಹೋಗುತ್ತೆ. Due to their fewer moving parts, LED printers are often considered more efficient, reliable than laser printers. Our most popular LED printer are produced by Okay. ಸೊ ಇದು ಬಂದು ತುಂಬ ಎಫಿಷಿಯೆಂಟ್ ಆಗಿ ವರ್ಕ್ ಮಾಡುತ್ತೆ ಆಸ್ ಕಂಪೇರ್ ಟು ಲೇಸರ್ ಪ್ರಿಂಟರ್ಸು. ಬಟ್ ಅಷ್ಟಾಗಿ ಇದ್ರ ಮೂಮೆಂಟ್ ತುಂಬ ಕಡಿಮೆ ಆಸ್ ಕಂಪೇರ್ ಟು ಲೇಸರ್ ಪ್ರಿಂಟರ್ಸು. ಅಡ್ವಾಂಟೇಜಸ್ಸು ಆಸ್ ಲೈಕ್ ಎಫಿಷಿಯೆಂಟ್ ಬನ್ನು, ಚೀಪರ್ ಟು ಮ್ಯಾನುಫ್ಯಾಕ್ಚರ್ ದೆನ್ ಲೇಸರು, ದೆನ್ ಆಫರ್ ಇನ್ಕ್ಲೂಡ್ ಫ್ರೀ ವಾರಂಟಿ ಎಕ್ಸ್ಟೆನ್ಷನ್ಸ್ ಇದೆ. ಯಾವುದೇ ರೀತಿ ಡಿಸ್ಅಡ್ವಾಂಟೇಜಸ್ ನಾವು ಇಲ್ಲಿ ಮೆನ್ಷನ್ ಮಾಡಿಲ್ಲ. Then business inkjet printers, utilizing inkjet technology on a large scale to accommodate the needs of a business office with heavy reliance on printed output. Inkjet printers are enduringly popular due to their reliability and robust nature. ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಕೆಲವೊಂದು ಪ್ರಿಂಟರ್ಸ್ಗಳನ್ನ ಒಂದು ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂತ ಅಂದರೆ, ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ಹೂ ಎಕ್ಸಾಕ್ಟ್ಲಿ ಪರ್ಫಾರ್ಮ್ ದಟ್ ಪರ್ಟಿಕ್ಯುಲರ್ ಪ್ರಿಂಟರ್. ಇವತ್ತು ನಾನು ಒಬ್ಬನೇ ಇಂಡಿವಿಜುವಲ್ ಆಗಿ ನಾನು ಯೂಸೇಜ್ ಮಾಡೋದಕ್ಕೂ ಅದೇ ಒಂದು ಬಿಸ್ನೆಸ್ ಯೂಸೇಜ್ ಮಾಡೋದಕ್ಕೂ ದಿರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಯಾಕೆ? ಬಿಕಾಸ್ ಅವ್ರಿಗೆ ರಿಕ್ವೈರ್ಮೆಂಟ್ ಇರುವಂಥದ್ದೇ ಬೇರೆ ಥರ ಇರುತ್ತೆ, ನನಗೆ ರಿಕ್ವೈರ್ಮೆಂಟ್ ಬೇರೆ ಥರ ಇರುತ್ತೆ. ಸೊ ಈ ಥರ ಬಿಸ್ನೆಸ್ ಇಂಕ್ಜೆಟ್ ಪ್ರಿಂಟರ್ಸ್ಗಳೆಲ್ಲ ಬಂದು ಹೈಲಿ ಕೇಪಬಲ್ ಮತ್ತು ಹೈಲಿ ಪರ್ಫಾರ್ಮ್ಡ್ ಪ್ರಿಂಟರ್ಸ್ಗಳಾಗಿರ್ತವೆ. ತುಂಬ ರಿಯಲಿಸ್ಟಿಕ್ಗೆ ಹತ್ತಿರ ಆಗಿರುತ್ತೆ ಇದರಿಂದ ಬರುವಂಥ ಕಾಪೀಸ್ ಔಟ್ಪುಟ್ಗಳು. ಮತ್ತು ಇದ್ರದ್ದು ವಾರ್ಮ್ ಅಪ್ ಟೈಮ್ ತುಂಬ ಲಿಮಿಟೆಡ್ ಇರುತ್ತೆ, ಪರ್ಫಾರ್ಮೆನ್ಸ್ ತುಂಬ ಫಾಸ್ಟಾಗಿ ಮಾಡ್ಬೋದು. ಬಟ್ ಕಾಸ್ಟು ಹೆವಿ ಇರುತ್ತೆ. ಪ್ರಿಂಟ್ಸ್ಗಳು ಅದು ಆ ಶೀಟ್ಸ್ಗಳು ಏನಾಗ್ತಾ ಹೋಗುತ್ತೆ, ವೆಟ್ ಆಗಿ ಅದನ್ನು ಡ್ರೈ ಆಗೋದಕ್ಕೆ ಬಿಡಬೇಕಾಗುತ್ತೆ ಈ ಒಂದು ಪರ್ಟಿಕ್ಯುಲರ್ ಪ್ರಿಂಟರ್ಸ್ಗಳಿಗೆ. ಅಷ್ಟು ಲೈಫು ನೀವು ಲೇಸರ್ ಕಂಪೇರ್ ಮಾಡಿದ್ರೆ ಬಿಸ್ನೆಸ್ ಇಂಜಿನಿಯರಲ್ಲಿ ಅಷ್ಟು ನಿಮಗೆ ಲೈಫ್ ಅನ್ನೋದು ಇಲ್ಲ ಅಂತ ಹೇಳ್ತಾರೆ. ದೆನ್ ಹೋಮ್ ಆಫೀಸ್ ಪ್ರಿಂಟರ್ಸ್ ಇನ್ಜೆಟ್ ಬಂದು ಇಟ್ಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಪ್ರಿಂಟರ್ ವಿಚ್ ಯೂಸ್ ಬೈ ಪ್ರೊಫೆಷನಲ್ ಡೊಮೆಸ್ಟಿಕ್ ಸೆಕ್ಟರ್. ತುಂಬ ಕಡೆ ಇದನ್ನು ನಾವು ನೋಡಿರ್ತೀವಿ ಈ ಥರ ಟೈಪ್ ಆಫ್ ಪ್ರಿಂಟರ್ಸ್ಗಳನ್ನ. Inkjet printing technology is still hugely popular today due to the numerous advantages and minimal drawbacks ಅಂತ. ಆ್ಯಕ್ಚುಲಿ ಈ ಪ್ರಿಂಟರ್ಸ್ಗಳು ನೀವು ಲೇಸರ್ ಪ್ರಿಂಟ್ ಜೊತೆ ಕಂಪೇರ್ ಮಾಡಿದ್ರೆ ಐ ಥಿಂಕ್ ನಿಮ್ಗೆ ಗೊತ್ತಾಗುತ್ತೆ ದರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಹಿಯರ್. ಯಾಕೆ? ಬಿಕಾಸ್ ಇದರಲ್ಲಿ ಇರೋವಂಥ ಕೊಡುವಂಥ ಆಪ್ಷನ್ಸ್ಗಳು ತುಂಬ ಬೇರೆ ಬೇರೆ ಇರುತ್ತೆ. ಒಂದು ಸ್ಕ್ಯಾನಿಂಗ್ ಇರ್ಬೋದು, ಪ್ರಿಂಟಿಂಗ್ ಇರ್ಬೋದು, ಫ್ಯಾಕ್ಸ್ ಮಾಡೋದಿರ್ಬೋದು, ತುಂಬ ಅಡ್ವಾಂಟೇಜಸ್ಗಳಿದೆ ಈ ಒಂದು ಹೋಮ್ ಆಫೀಸ್ ಪ್ರಿಂಟರ್ ಇಂಕ್ಜೆಟ್ಟಲ್ಲಿ. ಮತ್ತು ಫೋಟೋ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ ಆ್ಯಸ್ ಕಂಪೇರ್ ಟು ಲೇಸರ್ ಪ್ರಿಂಟರ್ಸ್ಗಳು ನೋಡುತ್ತೆ. ಮತ್ತು ನೋ ವಾರ್ಮ್ ಅಪ್ ಟೈಮು. ಬಟ್ ಡಿಸಡ್ವಾಂಟೇಜ್ ಬಂದು ಕಾಸ್ಟ್ ಹೈ ಇರುತ್ತೆ, ಮತ್ತು ಪ್ರಿಂಟ್ ಸ್ಪೀಡು ಬಂದು ತುಂಬ ಕಡಿಮೆ ಇರುತ್ತೆ, ಅಂದರೆ ನಿಧಾನಕ್ಕೆ ಬರುವಂಥದ್ದು ಆ್ಯಸ್ ಕಂಪೇರ್ ಟು ನಿಮ್ಮ ಲೇಸರ್ ಪ್ರಿಂಟರ್ಸ್ಗಳು ಕಂಪೇರ್ ಮಾಡಿದ್ರೆ. ಮತ್ತು ಶೀಟ್ ತುಂಬ ವೆಟ್ ಆಗುವಂಥದ್ದು, ಮತ್ತು ಲೈಕ್ ಇಮ್ಮಿಡಿಯೇಟಾಗಿ ನಿಮಗೆ ಅದು ಬರ್ತಾ ಇರಲ್ಲ. ಏನೋ ಶೀಟ್ ಒಂದ್ಸಲಿ ನೀವು ಮೇಲ್ಗಡೆಯಿಂದ ಪ್ಲೈನ್ ಶೀಟ್ ಕೊಟ್ಟರೆ ಕೆಳಗಡೆ ನಿಮಗೆ ಇಮಿಡಿಯೇಟಾಗಿ ಅದು ರಿಸಲ್ಟ್ ಬರಲ್ಲ. ಒಂದ್ಸಲ ಸ್ಟಕ್ ಆದಂಗೆ ಏನಾಗ್ತಾ ಹೋಗುತ್ತೆ, ನಿಮಗೆ ಆ ಔಟ್ಪುಟ್ ಇಮೇಜ್ ಬರ್ತಾ ಹೋಗುತ್ತೆ. ದೆನ್ ಮಲ್ಟಿ ಫಂಕ್ಷನ್ ಆ್ಯಸ್ ಸಿಮಿಲರ್ ಟು ದಿಸ್ ಹೋಮ್ ಆಫೀಸ್ ಪ್ರಿಂಟರ್ಸ್ ಇತ್ತು. ಮಲ್ಟಿ ಫಂಕ್ಷನ್ ಪ್ರಿಂಟರ್ಸ್ ಬಂದು ಆಲ್ ಇನ್ ಒನ್ ಪ್ರಿಂಟರ್ಸ್ ಅಂತಲೂ ಕರಿತೀವಿ. ಯಾಕೆ ಅಂತ ಅಂದರೆ ಇದರಲ್ಲಿ ಎಲ್ಲ ರೀತಿಯಾದಂಥ ವೆರೈಟೀಸು. ಐ ಥಿಂಕ್ ಇದನ್ನು ನೀವು ಎಲ್ಲಿ ನೋಡ್ತೀರಾ ಅಂತಂದರೆ ಯೂಶ್ವಲಿ ಜೆರಾಕ್ಸ್ ಶಾಪ್ಸ್ಗಳಲ್ಲಿ ಇದನ್ನು ನೀವು ಅಬ್ಸರ್ವ್ ಮಾಡಿರ್ತೀರ. ಈ ಥರ ಇರೋದು ಅಟ್ ಎ ಟೈಮು ಏನು ನಿಮಗೆ ಎಲ್ಲ ರೀತಿಯ ಆ್ಯಕ್ಟಿವಿಟೀಸ್ನ ಇದು ಒಂದು ಪರ್ಟಿಕ್ಯುಲರ್ ಮೆಷಿನಲ್ಲಿ ಪರ್ಫಾರ್ಮ್ ಮಾಡುವಂಥದ್ದು. ಒಂದು ಸ್ಕ್ಯಾನಿಂಗ್ ಇರ್ಬೋದು, ಪ್ರಿಂಟಿಂಗ್ ಇರ್ಬೋದು, ಜೆರಾಕ್ಸ್ ಇರ್ಬೋದು, ಕಲರ್ ಪ್ರಿಂಟಿಂಗ್ ಆಪ್ಷನ್ಸ್ ಇರ್ಬೋದು. ಸೊ ಎಲ್ಲ ರೀತಿಯಾದಂಥ ಒಂದು ಆಪ್ಷನ್ಸ್ಗಳನ್ನ ಒಂದೇ ಪರ್ಟಿಕ್ಯುಲರ್ ಸಿಸ್ಟಮ್ಸ್ ಯೂಸ್ ಮಾಡ್ತಾರೆ. ಇದನ್ನು ಲೈಕ್ ಇಂಡಿವಿಜುವಲ್ ಪರ್ಚೇಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇದನ್ನು ಲೈಕ್ ಈ ಕೆಲವೊಂದು ಕಂಪ್ನೀಸ್ಗಳು, ಫರ್ಮ್ಸ್ಗಳೆಲ್ಲ ಏನು ಮಾಡ್ತಾರೆ, ಅವರ ಒಂದು ಯೂಸೇಜ್ಗೆ ತಕ್ಕನಾಗಿ ಏನು ಮಾಡ್ತಾರೆ, ದೇ ವಿಲ್ ಗೋನ್ ಟು ಯೂಸ್ ದಿಸ್ ಮಲ್ಟಿ ಫಂಕ್ಷನ್ printers. Most cost efficient than buying multiple devices, more compact than buying multiple devices, perform numerous tasks simultaneously, more power efficient than the implementation of numerous devices. ಇವತ್ತು ನಾವು ನಾರ್ಮಲ್ ಬೇರೆ ಈಗ ಫಾರ್ ಎಕ್ಸಾಂಪಲ್ ಈ ಥರ ಪ್ರಿಂಟರ್ಸ್ಗಳಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಶೀಟನ್ನು ಈ ಒಂದು ಲೇಯರಲ್ಲಿ ಇಟ್ಬಿಟ್ಟು ಏನು ಮಾಡಬೇಕಾಗುತ್ತೆ, ನೀವು ಪ್ರಿಂಟ್ ತೆಗಿಬೇಕಾಗುತ್ತೆ. ಇಲ್ಲಂಗಿಲ್ಲ, ಇಲ್ಲಿ ಮೇಲ್ಗಡೆ ಜಸ್ಟ್ ಫಿಕ್ಸ್ ಮಾಡಿದ್ರೆ ಯಾವ ಕಾಪಿನ ಜೆರಾಕ್ಸ್ ತೆಗಿಬೇಕು, ಇಮ್ಮಿಡಿಯೇಟಾಗಿ ನೀವು ಒಂದಲ್ಲ 200 ಪೇಪರ್ಸ್ನ ನೀವು ಇಟ್ಟರೆ ಅದೇನಾಗುತ್ತೆ, ಇಮ್ಮಿಡಿಯೇಟಾಗಿ ಜೆರಾಕ್ಸ್ ಬರ್ತಾ ಹೋಗ್ತಾ ಹೋಗುತ್ತೆ. ಸೊ ತುಂಬ ಅಡ್ವಾಂಟೇಜಸ್ಗಳಿದೆ. ಬಟ್ ಡಿಸ್ಅಡ್ವಾಂಟೇಜ್ ಬಂದು ಇಟ್ ಕ್ಯಾನ್ ರೆಸ್ಟ್ರಿಕ್ಟ್ ದ ಯೂಸೇಜ್ ಟೈಮ್ ಅವೈಲೇಬಲ್ ಫಾರ್ ಲಾರ್ಜರ್ ವರ್ಕ್ ಗ್ರೂಪ್ಸ್ ಅಂತ. ಸೊ ತುಂಬ ಹೈ ಯೂಸೇಜ್ ಆಗಿರೋ ಟೈಮ್ಗಳಲ್ಲಿ ಇಟ್ ಟೇಕ್ಸ್ ಲಿಟಲ್ ಮೋರ್ ಟೈಮ್ ಅಂತ.
ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ಸ್ ಅಂತ ಆರ್ ದ ಓಲ್ಡೆಸ್ಟ್ ಎಸ್ಟಾಬ್ಲಿಷ್ಡ್ ಟೈಪ್ ಆಫ್ ತುಂಬ ಹಳೇ ಪ್ರಿಂಟರ್ಸ್. ಐ ಥಿಂಕ್ ಇದನ್ನ ನೀವು ಎಲ್ಲಿ ನೋಡಿರ್ತೀರ ಅಂತ ಅಂದ್ರೆ ಐ ಥಿಂಕ್ ಇತ್ತೀಚೆಗೆ ಕಡಿಮೆ ಆಗಿದೆ. ಈ ಹಾಸ್ಪಿಟಲ್ಸ್ ಇರ್ಬೋದು ಅಥವಾ ಈ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡೋ ಜಾಗಗಳು ಇರ್ಬೋದು, ಬ್ಯಾಂಕ್‌ಗಳಲ್ಲಿರ್ಬೋದು, ಈ ತರ ಜಾಗಗಳಲ್ಲಿ ಈ ಒಂದು ಪರ್ಟಿಕ್ಯುಲರ್ ಏನೋ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ಸ್‌ಗಳನ್ನ ಅಬ್ಸರ್ವ್ ಮಾಡಿರ್ತೀರಾ ಇಫ್ ಪಾಸಿಬಲ್. ನೌ-ಎ-ಡೇಸ್ ಎಲ್ಲ ಆಟೋಮೆಟಿಕ್ ಆಗಿದೆ, ಬಟ್ ಇದು ಹಿಂದೆ ಇದ್ದಿದ್ದು. Images and text are drawn out in tiny dots when a print head strikes and ink-soaked cloth against the paper in the required pattern or formation. ಆಕ್ಚುಲಿ ಇಷ್ಟೋ ತನಕ ನಾವು ಯಾವ್ಯಾವ ರೀತಿಯಾದ ಪ್ರಿಂಟರ್ಸ್ ನೋಡಿದ್ವಿ ಅವೆಲ್ಲ ಪ್ರಿಂಟರ್ಸ್ಗಳಿಗೂ ಹಿಂದಿನ ಹಳೆ ಪ್ರಿಂಟರ್ ಬಂದು ಇದು ಯಾವುದು ನಿಮ್ಮ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ಸ್. ಇದು ಹಿಂಗೆ ಆಗುತ್ತೆ ಅಂತ ಅಂದ್ರೆ ಮೂವ್ಮೆಂಟ್ ಬಂದು ಏನಾಗ್ತಂದ್ರೆ ಕಟ್ 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 ಆದಂಗೆ ಏನಾಗ್ತಾ ಹೋಗುತ್ತೆ. ಇಟ್ಸ್ ಆಲ್ಮೋಸ್ಟ್ ಸಿಂಪಲ್ ಆಸ್ ಲೈಕ್ ನಿಮ್ಮ ಟೈಪ್ ರೈಟರ್ ಇರುತ್ತಲ್ಲ ಅಥವಾ ಟೈಪಿಂಗ್ ನೀವು ಕ್ಲಾಸಸ್ ಹೋದಾಗ ಟೈಪಿಂಗ್ ಮಿಷಿನ್ಸ್ಗಳು ಇರುತ್ತಲ್ಲ, ನೀವು ಹೊಡೆದಂಗೆ ಅಲ್ಲಿ ಏನಾಗ್ತಾ ಹೋಗುತ್ತೆ, ನಿಮ್ಮ ಒಂದು ಇಮೇಜ್ ಆ ಇಂಕಿಂದ ಆ ಶೀಟ್ಗೆ ಹೊಡೆದು ಏನಾಗುತ್ತೋ ಅಪ್ ಆಗಿ ಹೋಗುತ್ತಲ್ಲ. ಸೊ ಸೇಮ್ ವೇ ದಿಸ್ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ಸ್ ವಿಲ್ ಆಲ್ಸೋ ವರ್ಕ್. ಸೊ ಇದರಲ್ಲಿ ಇದು ಆಕ್ಚುಲಿ ಎಲ್ಲವಕ್ಕೂ ಕಂಪೇರ್ ಮಾಡಿದ್ರೆ ಒಂದು ಕಾಸ್ಟ್ ತುಂಬಾ ಕಡಿಮೆ ಇರುತ್ತೆ, ಬಟ್ ಅಷ್ಟು ಪರ್ಫಾರ್ಮೆನ್ಸ್ ನಿಮಗೆ ಅಷ್ಟು ಅಲ್ಲಿ ಅವುಗಳು ಕೊಡೋ ಹಾಗೆ ಕೊಡಲ್ಲ. ಮತ್ತೆ ತುಂಬಾ ನಾಯ್ಸಿ ಆಗಿರ್ತವೆ, ಸೌಂಡ್ ಬರುತ್ತೆ. ಯಾವುದು ನಿಮ್ಮ ಅದ್ರ ಮೂವ್ಮೆಂಟ್ ಆಗ್ತಾ ಆಗ್ತಾ ಇದ್ದಂಗೆ ಏನಾಗ್ತಾ ಹೋಗುತ್ತೆ, ಸೌಂಡ್ ಬರ್ತಾ ಹೋಗುತ್ತೆ. ಸೊ ಇಷ್ಟು ಬಂದು ಏನು ನಿಮ್ಮ ವಾಟ್ ಯು ಕಾಲ್ಡ್ ಟೈಪ್ಸ್ ಆಫ್ ಪ್ರಿಂಟರ್ಸ್ ಬಗ್ಗೆ. ಇದಾದ್ಮೇಲೆ ಒಂದು ಆಕ್ಚುಲಿ ಇದನ್ನ ನಾವು ನೋಡೇ ಇಲ್ಲ ಆಕ್ಚುಲಿ ಇದನ್ನ ಹೇಳಬೇಕು ಅಂತ ಅಂದ್ರೆ 3D ಪ್ರಿಂಟರ್ಸ್ ಅಂತ. ಇದನ್ನ ಯೂಶಲಿ ಲೈಕ್ ಇಂಜಿನಿಯರಿಂಗು ಫೀಲ್ಡಲ್ಲಿ ಅಥವಾ ಟೆಕ್ನಾಲಜಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಫೀಲ್ಡ್ಸ್ಗಳಲ್ಲಿ ಈ ಒಂದು ಪ್ರಿಂಟರ್ಸ್ಗಳನ್ನ ನಾವು ಅಬ್ಸರ್ವ್ ಮಾಡಿರ್ತೀವಿ. ಇದನ್ನ 3D ಪ್ರಿಂಟರ್ಸ್ ಅಂತ ಕರಿತಾ ಹೋಗ್ತೀವಿ. ಇದರಲ್ಲಿ ಹೆಂಗೆ ಅಂತ ಅಂದ್ರೆ ಲೈಕ್ 3D ಇಮೇಜ್ ಅಂತ ನೀವು ನೋಡಿರ್ಬೋದು. ಬಿಕಾಸ್ ನಾರ್ಮಲ್ ಆಗಿ ನಾವು ಒಂದು ಫೋಟೋ ನೋಡೋದಕ್ಕೂ ಅದನ್ನೇ ನಾವು 3D ಇಮೇಜ್ ಅಲ್ಲಿ ನೋಡೋದಕ್ಕೂ ದರ್ ಇಸ್ ಲಾಟ್ ಆಫ್ ಡಿಫರೆನ್ಸ್. 3D ಇಮೇಜ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ನಿಮಗೆ ಇಟ್ ವಿಲ್ ಬಿ ಲೈಕ್ ಹೈ ಕ್ವಾಲಿಟಿ ಇರುತ್ತೆ, ಮತ್ತೆ ನಿಮಗೆ ಅದೊಂದು ರಿಸಮ್ಲೆನ್ಸ್ ಹೆಂಗೆ ಅಂತ ಅಂದ್ರೆ ಒಂದು ರಿಯಲಿಸ್ಟಿಕ್ ಆಗಿ ಏನಾಗ್ತಾ ಹೋಗುತ್ತೆ, ಆ 3D ಇಮೇಜ್ಗಳು ಕಾಣಿಸ್ತಾ ಹೋಗುತ್ತೆ. ಆ ರೀತಿ ಡೆವಲಪ್ ಮಾಡುವಂತ ಮೆಷಿನ್ ಯಾವುದು ಈ 3D ಪ್ರಿಂಟರ್ಸ್ಗಳು. ಸೊ ಈ ಒಂದು 3D ಪ್ರಿಂಟರ್ಸ್ಗಳನ್ನ ಯೂಶುವಲ್ ಆಗಿ ನಾರ್ಮಲ್ ಪರ್ಪಸ್ ಅಲ್ಲಿ ಯಾರು ಅಷ್ಟಾಗಿ ಯೂಸ್ ಮಾಡಲ್ಲ. ಬಿಕಾಸ್ ಇಟ್ ಹೈ ಇನಿಷಿಯಲ್ ಕಾಸ್ಟ್, ಅದರದ್ದು ಪ್ರೊಸೆಸಿಂಗ್ ಕಾಸ್ಟ್ ತುಂಬಾ ಹೈ ಇರುತ್ತೆ, ಮತ್ತೆ ಹೈ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಅದರಿಂದ ಅಷ್ಟಾಗಿ ಈ ಒಂದು ಪ್ರಿಂಟರ್ಸ್ಗಳನ್ನ ಯೂಶುವಲಿ ಯಾರು ಅಷ್ಟಾಗಿ ಬೈ ಮಾಡಲ್ಲ. ಸ್ವಲ್ಪ ತುಂಬಾ ಹೈಲಿ ಅಡ್ವಾನ್ಸ್ಡ್ ಕಂಟ್ರೀಸ್ ಅಥವಾ ಹೈಲಿ ಅಡ್ವಾನ್ಸ್ಡ್ ಕಂಪ್ನೀಸ್ಗಳು ಏನ್ ಮಾಡ್ತಾ ಹೋಗ್ತಾರೆ, ಈ ಒಂದು ಪರ್ಟಿಕ್ಯುಲರ್ 3D ಪ್ರಿಂಟರ್ಸ್ಗಳನ್ನ ಯೂಸ್ ಮಾಡ್ತಾರೆ. ಇಷ್ಟು ಬಂದು ಏನೋ ನಿಮ್ಮ ಟೈಪ್ಸ್ ಆಫ್ ಪ್ರಿಂಟರ್ಸ್ಗಳ ಬಗ್ಗೆ. ಹೋಪ್ ನಾನು ಇವತ್ತಿನ ಕ್ಲಾಸಲ್ಲಿ ಮಾಡಿರುವಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಿಂಟರ್ಸ್ಗಳು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಇವತ್ತಿಗೆ ನಿಮ್ಮ ಮಾಡ್ಯೂಲ್ ನಂಬರ್ 1 ಇರುವಂತಹ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಸ್ ನಾನು ಕವರ್ ಮಾಡಿದ್ದೀನಿ. ಅಕಸ್ಮಾತ್ ಏನಾದರೂ ಕ್ಲಾರಿಫಿಕೇಶನ್ಸ್ ಇದ್ದರೆ ಈ ವಿಡಿಯೋಸ್ಗಳನ್ನ ನೋಡಿ. ಐ ಥಿಂಕ್ ನಾನು ಇವತ್ತಿಗೆ 7 ವಿಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಈ 7 ವಿಡಿಯೋಸ್ಗಳನ್ನ ನೋಡಿ ಏನಾದರೂ ಕ್ಲಾರಿಫಿಕೇಶನ್ಸ್ ಇದ್ದರೆ, ಸೊ ಇವತ್ತಿನ ಕ್ಲಾಸ್ 2 ಗಂಟೆಗೆ ಏನೋ ಡಿಸ್ಕಷನ್ ಕ್ಲಾಸ್ ಇದೆ, ಆ ಡಿಸ್ಕಷನ್ ಕ್ಲಾಸಲ್ಲಿ ವಿ ವಿಲ್ ಗೋ ಟು ಡಿಸ್ಕಸ್ ಇಟ್ ಇನ್ ಡೀಟೇಲ್ ಇಫ್ ಯು ಹ್ಯಾವ್ ಎನಿ ಕ್ವೆರೀಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಯಾವುದಾದ್ರೂ ಕಾನ್ಸೆಪ್ಟ್ಸ್ಗಳನ್ನ ನಾನು ಬಿಟ್ಟಿದ್ರೆ ಫಸ್ಟ್ ಮಾಡ್ಯೂಲಲ್ಲಿ ದಯವಿಟ್ಟು ನೋಡಿ ಸಿಲೆಬಸ್ನ. ಸೊ ನೋಡಿ ಯಾವುದಾದ್ರೂ ಕಾನ್ಸೆಪ್ಟ್ಸ್ಗಳು ಏನಾದರೂ ಮಿಸ್ ಆಗಿದ್ರೆ ಅದನ್ನು ಇವತ್ತಿನ ಕ್ಲಾಸಲ್ಲಿ ನನಗೆ ಇಂಟಿಮೇಟ್ ಮಾಡಿ. ಸೊ ಐ ವಿಲ್ ಟ್ರೈ ಟು ಕವರ್ ದಟ್ ಆಲ್ಸೋ. ಥ್ಯಾಂಕ್ ಯು ಆಲ್.